ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇಬ್ಬರೂ ಕೂಡ ಸಾಂದರ್ಭಿಕವಾಗಿ ಮೈತ್ರಿಯನ್ನು ಮಾಡಿಕೊಂಡು ತಮ್ಮ ತಮ್ಮ ಕಷ್ಟಗಳಿಂದ ಬಚಾವಾದರು, ಇಲಿ ಮತ್ತು ಬೆಕ್ಕು. ಆದರೆ ಇಲಿ ಈ ಮೈತ್ರಿಯ ಆಯುಷ್ಯ ತೀರಿತು ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಬೆಕ್ಕು ಹಾಗೆ ತೀರ್ಮಾನ ಮಾಡ್ತಾ ಇಲ್ಲ. ಇಲಿಗೆ ಕ್ಲಾರಿಟಿ ಇದೆ, ಇನ್ನು ಮುಂದೆ ನಾವು ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಯಾವ ಕೆಲಸಕ್ಕಾಗಿ ಮೈತ್ರಿ ಫ್ರೆಂಡ್ಶಿಪ್ ಆಯಿತೋ ಅದಾಯಿತು, ಕಾಂಪ್ರಮೈಸಿನ ಕೆಲಸ ಆಯಿತು, ಮುಗೀತು, ಮತ್ತೆ ಮುಂದೆ. ಇದು ಇಲಿಯ ಮೆಂಟಾಲಿಟಿ. ಅದರ ಮೆಂಟಾಲಿಟಿ ಹಾಗಲ್ಲ. ಯಾರದ್ದು? ಬೆಕ್ಕಿನ ಮೆಂಟಾಲಿಟಿ. ಮುಂದುವರೆಸೋಣ ಅಂತ. ಅದಕ್ಕಾಗಿ ಬಿಲಸ್ಥಂ ಪಾದಪಾಗ್ರಸ್ಥ, ಮರದ ಮೇಲೆ ಬೆಕ್ಕು ಕೂತಿದೆ. ಬಿಲದ ಒಳಗಡೆ ಇರುವ ಫಲಿತಂ ಇಲಿಯನ್ನ ಕುರಿತು ಬೆಕ್ಕು ಹೇಳ್ತಾ ಇದೆ, ಮತ್ತೆ ಮುಂದುವರಿಸ್ತಾ ಇದೆ. ಕಾಂಪ್ರಮೈಸ್ ತಾತ್ಕಾಲಿಕವಾಗಿರಬಾರದು, ಮುಂದುವರಿಬೇಕು ಅಂತ. ಅದರ ವಾದ ಪ್ರತಿವಾದಗಳನ್ನು ಇವಾಗ ನೋಡೋಣ. ಮಾರ್ಜಾರಃ ಮಿತ್ರ ಉಪಭೋಗ ಸಮಯೇ ಕಿಂ ಹಿಮಾಂನೋಪಸರ್ಪಸಿ ಕೃತ್ವಾ ಹಿ ಪೂರ್ವಂ ಮಿತ್ರಾಣಿ ಯಪ್ಪಶ್ಚಾನ್ನಾಭಿತಿಷ್ಠತಿ ನ ಸ ಮಿತ್ರಾಣಿ ಲಭತೆ ಕೃಚ್ಛ್ರಾಸು ಆಪತ್ಸು ದುರ್ಮತಿ. ಮಿತ್ರ, ಓ ಗೆಳೆಯ, ಉಪಭೋಗ ಸಮಯೇ, ಕಡು ಕಷ್ಟದ ದಿನಗಳೆಲ್ಲ ಮುಗಿದು, ಕಡು ಕಷ್ಟದ ಪರಿಸ್ಥಿತಿ ಮುಗಿದು, ಈಗ ಸುಖದ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವಿಬ್ಬರು ಒಟ್ಟಿಗಿರ್ಬೇಕಲ್ವಾ? ಇಬ್ಬರು ಒಟ್ಟಿಗೆ ಆನಂದ ಪಡಬೇಕಲ್ವೇ? ಈ ಸಂದರ್ಭದಲ್ಲಿ ದೂರ ಓಡೋದೆ? ನಾಳೆ ಮತ್ತೆ ನಿನಗೆ ಅಗತ್ಯ ಮೂಡಿದರೆ ನಾನು ಸಿಗ್ತೀನ? ನಾನು ಮಾತ್ರ ಅಲ್ಲ, ಯಾವ ಗೆಳೆಯರೂ ಸಿಗೋದಿಲ್ಲ. ಸತ್ಕೃತೋಹಂ ತ್ವಯಾ ಮಿತ್ರ ಸಾಮರ್ಥ್ಯಾದಾತ್ಮನಃ ಸಖೇ ಸಮ್ಮಾಂ ಮಿತ್ರತ್ವಮಾಪನ್ನಂ ಉಪಭೋಕ್ತುಂ ತ್ವಮರ್ಹಸಿ. ನೀನು ನನಗೆ ಬದುಕಿಸಿದೆ, ಬದುಕು ಕೊಟ್ಟೆ, ನೀನು ನನ್ನ ಗೆಳೆಯನಾದೆ. ನಾವಿಬ್ಬರು ಒಟ್ಟಿಗೆ ಇದ್ದು ಸುಖವಾಗಿರೋದು ಬೇಡವಾ? ಯಾನಿ ಮೇ ತಂತಿ ಮಿತ್ರಾಣಿ ಯೇ ಚ ಮೇ ಸಂತಿ ಬಾಂಧವಾಃ ಸರ್ವೇ ತ್ವಾಂ ಪೂಜಯಿಷ್ಯಂತಿ ಶಿಷ್ಯ ಇವ ಗುರುಂ ಪ್ರಿಯಂ. ನನ್ನ ಮಿತ್ರರು, ನನ್ನ ಬಂಧು ಬಾಂಧವರೆಲ್ಲ ನಿನ್ನನ್ನು ಪ್ರೀತಿಸ್ತಾರೆ. ಯಾಕೆಂದರೆ ನನ್ನನ್ನು ರಕ್ಷಿಸಿದೆ ಅಂತ. ನಾನು ಬೆಕ್ಕು ಸಮುದಾಯದ ನಾಯಕ. ಮಾರ್ಜಾರ ಸಮುದಾಯದ ನಾಯಕನಾಗಿರುವ ನನ್ನನ್ನು ನೀನು ರಕ್ಷಿಸಿದೆ ಅಂತ ಹೇಳಿ ಇಡೀ ಮಾರ್ಜಾರ ಸಮುದಾಯ ನಿನ್ನನ್ನು ಗೌರವಿಸುತ್ತೆ. ಆ ಗೌರವವನ್ನು ಆನಂದಿಸಬಾರದೆ, ಅನುಭವಿಸಬಾರದೆ ಹೀಗೆ ಓಡಿ ಹೋಗಬಹುದೇ? ಅಹಂಚ ಪೂಜಯಿಷ್ಯೇ ತ್ವಾಂ ಸಮಿತ್ರಗಣ ಬಾಂಧವಂ ಜೀವಿತಸ್ಯ ಪ್ರದಾತಾರಂ ಕೃತಜ್ಞಕ್ಕೋ ನ ಪೂಜಯೇತ್. ನಾನು ನಿನ್ನನ್ನು
ಪ್ರೀತಿಸುತ್ತೇನೆ. ನಿನ್ನನ್ನು ಮಾತ್ರವಲ್ಲ, ಸಮಿತ್ರಗಣ ಬಾಂಧವಂ, ಮಿತ್ರರನ್ನು, ನಿನ್ನ ಸಮೂಹದವರನ್ನು, ನಿನ್ನ ಬಂಧುಗಳನ್ನು ನಾನು ಪೂಜಿಸುತ್ತೇನೆ. ಜೀವನವನ್ನೇ ಕೊಟ್ಟ ನಿನ್ನನ್ನು ಯಾರು ತಾನೇ ಪ್ರೀತಿಸುವುದಿಲ್ಲ. ಈಶ್ವರೋ ಮೇ ಭವಾನಸ್ತು ಶರೀರಸ್ಯ ಗೃಹಸ್ಯ ಚ ಅರ್ಥಾನಾಂ ಚೈವ ತರವೇಶಾಂ ಅನುಶಾಸ್ತಾ ಚ ಮೇ ಭವ. ಈ ದೇಹ ನಿನ್ನದು, ಈ ಮನೆ ನಿನ್ನದು, ಈ ಹಣ ನಿನ್ನದು. ನೀನು ಹೇಗೆ ಹೇಳ್ತೀಯೋ ನಾನು ಕೇಳ್ತೇನೆ. ಅಮಾತ್ಯೋ ಭವ ಮೇ ಪ್ರಾಜ್ಞ ಪಿತೇವೇಹ ಪ್ರಸಾಧಿಮಾಂ ನತೇಸ್ತಿ ಭಯಮಸ್ಮತ್ತೋ ಜೀವಿತೇನಾತ್ಮನಶ್ಯಪೇ. ನನ್ನ ಗೆಳೆಯನಾಗು, ಸಲಹಾದಾರನಾಗು, ನನ್ನ ತಂದೆಯಂತೆ ಮಾರ್ಗದರ್ಶನ ಮಾಡು. ನನ್ನಿಂದ ಭಯವಿಲ್ಲ, ಇದೋ ನನ್ನಾಣೆ. ಬುದ್ಧ್ಯಾ ತ್ವಮಶನಾ ಸಾಕ್ಷಾತ್ ಬಲೆ ತ್ವಧಿಕೃತಾ ವಯಂ ತ್ವಮ್ಮಂತ್ರ ಬಲಯುಕ್ತೋ ಹಿ ದದ್ಯಾ ವಿಜಯಮೇವ ಮೇ. ಬುದ್ಧಿಯಲ್ಲಿ ನೀನು ಶುಕ್ರಾಚಾರ್ಯರಿಗೆ ಸಮ, ಬಲದಲ್ಲಿ ನಾವು ಮಿಗಿಲು. ನಿನ್ನ ಬುದ್ಧಿ ನನ್ನ ಬಲ ಸೇರಿದರೆ ಎಲ್ಲದರಲ್ಲಿಯೂ ಗೆಲುವು. ಆಕರ್ಷಕವಾದ ಆಫರ್. ಏವ ಮುಕ್ತ ಪರಂ ಸಾಂತ್ವಂ ಮಾರ್ಜಾರೇಣ ತಮೂಷಿಕಃ ಉವಾಚ ಪರಮಾರ್ಥಜ್ಞ ಶ್ಲಕ್ಷ್ಣಮಾತ್ಮಹಿತಂ ವಚಃ. ಹೀಗೆ ಹೇಳಿದಾಗ ಆ ಮೂಷಿಕ ಹೇಳಿತಂತೆ, ಯದ್ಭವಾನಾಹ ತತ್ಸರ್ವಂ ಮಯಾ ತೇ ರೋಮಶಶ್ರುತಂ ಮಮಾಪಿ ತಾವದ್ಬ್ರುವತಃ ಶೃಣು ಯತ್ ಪ್ರತಿಭಾತಿ ಮೇ. ನೀನು ಹೇಳೋದೆಲ್ಲ ಸರಿ, ಆದರೆ ನನ್ನ ಮಾತುಗಳು ಕೆಲವಿದೆ. ವೇದಿತವ್ಯಾನಿ ಮಿತ್ರಾಣಿ ಬೋದ್ಧವ್ಯಾಶ್ಚಾಪಿ ಶತ್ರವಃ ತಸ್ಮಾತ್ ಸುಸೂಕ್ಷ್ಮಂ ಲೋಕೇಸ್ಮಿನ್ ಲಕ್ಷ್ಯತೆ ಪ್ರಾಜ್ಞಸಮ್ಮತೈಃ. ಮಿತ್ರರ ಬಗ್ಗೆ ತಿಳ್ಕೊಳ್ಬೇಕು, ಶತ್ರುಗಳ ಬಗ್ಗೆ ತಿಳ್ಕೊಳ್ಬೇಕು. ಶತ್ರು ರೂಪಾ ಹಿ ಸುಹೃದಃ, ಅತ್ಯಂತ ಸೂಕ್ಷ್ಮವಾದ ಎಳೆ, ಗೆಳೆಯರಿಗೂ ಹಗೆಗಳಿಗೂ. ಶತ್ರು ರೂಪಾ ಹಿ ಸುಹೃದಃ ಮಿತ್ರರೂಪಾಶ್ಚ ಶತ್ರವಃ ಸಾಂತ್ವಿತಾಸ್ತೇನ ಬುದ್ಧ್ಯಂತೆ ರಾಗಲೋಭವಶಂಗತಾಃ. ಎಷ್ಟೋ ಜನ ಗೆಳೆಯರು ಒಳಗಡೆ ಹಗೆಗಳಾಗಿರ್ತಾರೆ, ಎಷ್ಟೋ ಹಗೆಗಳು ಸಮಯಕ್ಕೆ ಒದಗುತ್ತಾರೆ. ಆದರೆ ಕಾಲ ಬರುವ ತನಕ ಇಬ್ಬರೂ ಮಿತ್ರರಾಗಿರೋದಿಲ್ಲ, ಹಗೆಗಳಾಗಿ ತೋರಲ್ಲ. ಕಾಲ ಬಂದಾಗ ಮಿತ್ರ ಹಗೆಯಾಗಿ ಬದಲಾಗಬಹುದು, ಹಗೆ ಮಿತ್ರನಾಗಿ ಬದಲಾಗಬಹುದು. ಯೇಷಾಂ ಸೌಮ್ಯಾನಿ ಮಿತ್ರಾಣಿ ಕ್ರೋಧನಾಶ್ಚೈವ ಶತ್ರವಃ ಸಾಂತ್ವಿತಾಸ್ತೇನ ಬುದ್ಧ್ಯಂತೆ ರಾಗಲೋಭವಶಂಗತಾಃ. ಮಿತ್ರರು ಕೂಡ ನಮ್ಮ ಮಾತು ಕೇಳುವುದಿಲ್ಲ, ಶತ್ರುಗಳು ನಮ್ಮ ಮಾತು ಕೇಳುವುದಿಲ್ಲ. ಯಾಕೆ ಅಂದರೆ ಅವರಿಬ್ಬರಿಗೂ ಅವರದೇ ಆದ ರಾಗಲೋಭಗಳಿರ್ತದೆ. ನಾಸ್ತಿ ಜಾತ್ಯಾರಿಪುರ್ನಾಮ ಮಿತ್ರಂ ನಾಮ ನ ವಿದ್ಯತೆ ಸಾಮರ್ಥ್ಯಯೋಗಾಜ್ಜಾಯಂತೆ ಮಿತ್ರಾಣಿ ರಿಪವಸ್ತಥಾ. ನೀನು ಹೇಳಿದ್ದನ್ನು ನಾನು ಕೇಳಲಿಕ್ಕಾಗೋಲ್ಲ. ಯಾಕೆ ಅಂದರೆ ಯಾರೂ ಕೂಡ ಕಾನ್ಸ್ಟಂಟ್ ಶತ್ರು ಅಂತ ಇಲ್ಲ, ಯಾರೂ ಕೂಡ ಕಾನ್ಸ್ಟಂಟ್ ಮಿತ್ರ ಅಂತನೂ ಇಲ್ಲ. ಆಯಾ ಕಾಲಕ್ಕೆ ಏನಾಗಬೇಕೋ, ಏನು ಪ್ರಯೋಜನ ಇದೆಯೋ ಆ ಪ್ರಯೋಜನಕ್ಕನುಗುಣವಾಗಿ ಹಗೆಗಳೋ ಗೆಳೆಯರೋ ಆಗುತ್ತಾರೆ. ಅದರಿಂದಾಗಿ ಬೆಕ್ಕಾಗಿರುವ ನೀನು ಇಲಿಯಾಗಿರುವ ನನ್ನನ್ನು ಗೆಳೆತನ ಮಾಡ್ಕೊಳ್ಳೋಣ ಅಂದರೆ ಆಗಲ್ಲ. ಆ ಕೆಲಸ ಆಯ್ತಲ್ಲ, ಮುಗೀತು ಅಷ್ಟೇ. ದೇಶಗಳ ನಡುವೆ ಅವಶ್ಯವಾಗಿ ಇರಬೇಕಾದ ಎಚ್ಚರ. ನೋಡಿ, ಏನೇ ಗೆಳೆತನ ಇದ್ದರೂ ಅದು ಬಿಸಿನೆಸ್ಗಾಗಿ ಇರುತ್ತೆ, ಏನೇ ಗೆಳೆತನ ಇದ್ದರೂ ಅವಲಂಬನೆಗಾಗಿ ಇರುತ್ತೆ. ಆದರೆ ತತ್ವಶಾಸ್ತ್ರ ಅಂತ ಒಂದು ವಿಚಾರ ಬಂದಾಗ ನಾವು ಯಾವತ್ತೂ ಬೇರೆಯೇ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ತತ್ವಶಾಸ್ತ್ರವೇ ತೀರ ಕರಪ್ಟ್ ಆಗಿದೆಯೋ ಅದನ್ನು ಹೇಗೆ ನಂಬೋದು? ಇವತ್ತು ಇಡೀ ಜಗತ್ತು ಬುದ್ಧಿ ವ್ಯಾಮೋಹದಿಂದ ಏನೇನೋ ಭ್ರಮೆಯಲ್ಲಿ ಇದೆ. ಅದರಲ್ಲಿ ಇದೊಂದು ವಿಚಿತ್ರ ಭ್ರಮೆಗಳು. ನಾವು
ಮಾನವೀಯತೆಯನ್ನು ನೋಡಬೇಕು. ಮಾನವೀಯತೆ ಅಂದ್ರೇನು? ಇಂಗ್ಲೀಷಲ್ಲಿ ನನಗೆ ಗೊತ್ತಿಲ್ಲ ಅರ್ಥ. ಕನ್ನಡಕ್ಕೆ ಅನುವಾದ ಮಾಡೋದಾದರೆ ಮನುವಿನ ಮಕ್ಕಳು ಮಾನವರು. ಮಾನವರು ಏನು ಬಂದಿರ್ತಾರೆ, ಅವರ ತತ್ವಶಾಸ್ತ್ರಕ್ಕನುಗುಣವಾಗಿ, ಅವರ ಪ್ರಾಚೀನ ಸಂಸ್ಕಾರಕ್ಕನುಗುಣವಾಗಿ ಕೆಲಸ ಮಾಡೋದು. ಅದರಿಂದಾಗಿ ನಾವು ಅಂದುಕೊಂಡ ಹಾಗೆ ಈ ಜಗತ್ತು ಇಲ್ಲ. ಈ ಪ್ರೀತಿ, ಪ್ರೇಮ, ವಿಭಿನ್ನರಾದ ಅವರು ಆಕೃಷ್ಟರಾಗುವುದು ಇವೆಲ್ಲ ಒಂದು ಕಾರ್ಯಕ್ಕಾಗಿ. ಆ ಕಾರ್ಯ ಮುಗಿದ ಮೇಲೆ ಅವ್ರಿಗಾಗೋದೇ ಇಲ್ಲ. ಇದನ್ನ ವೇದವ್ಯಾಸರು ನಮಗೆ ಬೆಕ್ಕು ಮತ್ತೆ ಇಲಿಯ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ, ಬಲಿಷ್ಠರೇ ಸಂಧಾನಕ್ಕೆ ಬರೋದು. ನೋಡಿ, ಬೆಕ್ಕು ಬಲಿಷ್ಠ. ಇಲಿ ಒಂದು ಕಾರ್ಯದಲ್ಲಿ ತನ್ನ ಪ್ರಯೋಜನವನ್ನು ಪಡೆದು ಬೆಕ್ಕಿಗೂ ಪ್ರಯೋಜನ ಮಾಡಿ ಹಿಂದೆ ಸರಿದು ಬಿಡ್ತು. ಆದರೆ ಬೆಕ್ಕು ಗೆಳೆತನವನ್ನು ಮುಂದುವರಿಸಲಿಕ್ಕೆ ಕೇಳ್ತಾ ಇದೆ. ಇದೇ ಪ್ರಸಂಗವನ್ನ ಪಂಚತಂತ್ರದಲ್ಲಿ ಮಿತ್ರ ಸಂಪ್ರಾಪ್ತಿ ಅಂತ ಹೇಳಿ ಒಂದು 2ನೆಯ ಭಾಗ ಬರುತ್ತೆ. ಆ ಮಿತ್ರ ಸಂಪ್ರಾಪ್ತಿಯಲ್ಲಿ ಒಂದು ಲಘುಪತನಕ ಅಂತ ಕಾಗೆ. ಆ ಕಾಗೆ ಇಲಿಯೊಡನೆ ಗೆಳೆತನ ಬೆಳೆಸಲಿಕ್ಕೆ ಪ್ರಯತ್ನ ಪಡುತ್ತೆ. ಅಲ್ಲಿ ಗೆಳೆತನ ಆಗತ್ತೆ, ಅದು ಬೇರೆ. ಆದರೆ ವೇದವ್ಯಾಸರು ಸಖತ್ ಪ್ರಾಕ್ಟಿಕಲ್. ಬೆಕ್ಕು ಇಲಿಯೊಡನೆ ಗೆಳೆತನ ಮಾಡಿಕೊಡುತ್ತೆ. ಬಹಳ ಬಲಿಷ್ಠರಾಗಿರುವವರು ದುರ್ಬಲರೊಡನೆ ಗೆಳೆತನ ಮಾಡ್ತಾರೆ ಅಂದರೆ ದುರ್ಬಲರು ನಾಶ ಆಗ್ತಾರೆ ಅಂತಲೇ ಅರ್ಥ. ಬೆಕ್ಕನ್ನು ಬಹುಸಂಖ್ಯಾತರು ಅಂತ ತೆಗೆದುಕೊಳ್ಳಿ, ಇಲಿಯನ್ನು ಅಲ್ಪಸಂಖ್ಯಾತರು ಅಂತ ತೆಗೆದುಕೊಳ್ಳಿ. ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಂದ ಭಯ ಇದ್ದೇ ಇರುತ್ತೆ. ಬಹುಸಂಖ್ಯಾತರು ಯಾರು? 45 ದೇಶಗಳಲ್ಲಿ, 100 ದೇಶಗಳಲ್ಲಿ ಹರಡಿರುವವರು ಬಹುಸಂಖ್ಯಾತರು. ಅಲ್ಪಸಂಖ್ಯಾತರು ಯಾರು? ನಾವು ಯಾವತ್ತೂ ಕಾಂಪ್ರಮೈಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗಾ ಎಚ್ಚರ ಇರಬೇಕು. ಆ ಎಚ್ಚರ ಇವತ್ತು ನಾವು ಕಳ್ಕೊಂಡಿದ್ದೀವಿ. ವಿಶ್ವಭ್ರಾತೃತ್ವ ಇವೆಲ್ಲ ಸುಮ್ಮನೆ ಬೋಗಸ್ರಿ. ಯಾವುದೂ ಹಾಗೆ ನಡೆಯೋಲ್ಲ. ಅವರು ಇದ್ಯಾವುದನ್ನು ಮಾಡೋಲ್ಲ. ನಮಗೆ ಮಾತ್ರ ಉಪದೇಶ. ನಾವು ಅವರ ಹಬ್ಬಕ್ಕೆ ವಿಶ್ ಮಾಡ್ತೇವೆ, ಅವರು ನಮ್ಮ ಹಬ್ಬಕ್ಕೆ ವಿಶ್ ಮಾಡೋಲ್ಲ. ಆದರೆ ಕಾರ್ಯ ಆಗಬೇಕು ಅಂತಂದರೆ ಅವರೇ ಕಾಂಪ್ರಮೈಸ್ಗೆ ಮುಂದಾಗಿರ್ತಾರೆ. ನಮಗೆ ಗೊತ್ತಿರಲ್ಲ. ನಮ್ಮ ಸಾವನ್ನು ನಾವು ತಂದುಕೊಳ್ತಾ ಇದ್ದೇವೆ. ಇದು ಇರುವಂತಹ ಸಮಸ್ಯೆ. ನೋಡಿ, ವೇದವ್ಯಾಸರು ನಮಗವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲಿ ಹೇಳತ್ತೆ, ಮಿತ್ರಂ ಚ ಶತ್ರುತಾಮೇತಿ ಕಸ್ಮಿನ್ಶ್ಚಿತ್ ಕಾಲ ಪರ್ಯಯೇ ಶತ್ರುಶ್ಚ ಮಿತ್ರತಾಮೇತಿ ಸ್ವಾರ್ಥೋ ಹಿ ಬಲವತ್ತರಃ. ಮಿತ್ರ ಶತ್ರು ಆಗ್ತಾನೆ ಕೆಲವು ಕಾಲ ಕಳೆದ ಮೇಲೆ, ಶತ್ರು ಮಿತ್ರ ಆಗ್ತಾನೆ. ಯಾಕೆಂದರೆ ಸ್ವಾರ್ಥ ಅನ್ನೋದೇ ಬಹಳ ದೊಡ್ಡದು. ಯೋ ವಿಶ್ವಸಿತಿ ಮಿತ್ರೇಷು ನ ವಿಶ್ವಸಿತಿ ಶತ್ರುಷು ಅರ್ಥಯುಕ್ತಿಮವಿಜ್ಞಾಯ ಚಲಿತಂ ತಸ್ಯ ಜೀವಿತಂ. ಒಬ್ಬ ಮಿತ್ರ ಆದರೆ ಯಾಕೆ ನನಗೆ ಮಿತ್ರ ಆಗಿದ್ದಾನೆ ಅನ್ನೋ ಎಚ್ಚರ ಇರಬೇಕು. ಒಬ್ಬ ಹಗೆ ಇದ್ದರೆ ಯಾಕೆ ನನ್ನ ಮೇಲೆ ಹಗೆ ಇದೆ ಅನ್ನುವ ಎಚ್ಚರ ಇರಬೇಕು. ಅವನು ಬದುಕ್ತಾನೆ. ಇಲ್ಲ ಅಂದರೆ ಚಲಿತಂ ತಸ್ಯ ಜೀವಿತಂ, ಅವನ ಬದುಕೆ ಸಂಶಯಕ್ಕೆ ಒಳಪಟ್ಟಿರುತ್ತೆ. ಅರ್ಥಯುಕ್ತಿಮವಿಜ್ಞಾಯ ಯಶುಭೇ ಕುರುತೆ ಮನಃ ಮಿತ್ರೇ ವಾ ಯದಿ ವಾ ಶತ್ರೌ ತಸ್ಯಾಪಿ ಚಲಿತಾಮತಿ. ಈ ಪ್ರಯೋಜನದ ಬಗೆಗೆ ಅರಿವಿರದೆ ಖಾಲಿ ಒಳ್ಳೆಯದು ಅಂತ ಮಾತ್ರ ಯಾರು ಮಾಡ್ತಾನೆ ಅವನ ಪ್ರಜ್ಞೆ ಸರಿ ಇಲ್ಲ ಅಂತ ಅರ್ಥ. ಕೇವಲ ಒಳ್ಳೆಯದು ಅಂತ ಒಂದಿಲ್ವೇ ಇಲ್ಲ. ಆದರ್ಶ ನಾವು ಮಾತನಾಡುತ್ತೇವೆ. ನಾನು ಬಹಳ ಚಿಕ್ಕಂದಿನಲ್ಲಿ ಒಂದು ಪದ್ಯ ಬರೆದಿದ್ದೆ. ಅದರಲ್ಲಿ ಒಂದು ಸಾಲು ನನಗೆ ಇನ್ನೂ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೀತಿ ಪಾಠವನ್ನು ಗಿಳಿ ಕಲಿತರೇನು,
ಹದ್ದು ಕಲಿಯಲಾರದೆ ಆಗಲೂ ಈಗಲೂ. ಯಾವುದು ಈ ಜಗತ್ತಿನಲ್ಲಿ ನಿತ್ಯವಾದ ವ್ಯವಸ್ಥೆ ಅಂತ ಬಹಳ ಹಿಂದೆ ಬರೆದದ್ದು. ಅದು ಪ್ರತಿ ಶ್ವೇತನ ಹತ್ರ ಇತ್ತು, ಈಗ ಮಂಜುನಾಥನ ಹತ್ರ ಇರಬೇಕೇನು. ಆಗಲೂ ಈಗಲೂ ಅಂತ ಆ ಪದ್ಯದ ಹೆಸರು. ನೀತಿ ಪಾಠವನ್ನು ಗಿಳಿ ಕಲಿತರೇನು, ಹದ್ದು ಕಲಿಯುವುದೇನು, ಆಗಲೂ ಈಗಲೂ ಅಂತ. ನಾವು ನೀತಿ ಇಟ್ಟುಕೊಂಡ್ರೆ ಏನು ಪ್ರಯೋಜನ? ದುರ್ಬಲರು ನೀತಿ ಇಟ್ಟುಕೊಂಡ್ರೆ, ನೀತಿ ಪಾಠ ಕಲಿತ್ರೆ ಏನು ಪ್ರಯೋಜನ ಇಲ್ಲ. ಹದ್ದುಗಳು ಕಲಿಯಬೇಕು, ಅದು ಕಲಿಯೋದಿಲ್ಲ ಅವರು. ಅದರಿಂದಾಗಿ ಅರ್ಥಯುಕ್ತಿಮವಿಜ್ಞಾಯ, ಮೈತ್ರಿ ಹಾಗೂ ಹಗೆತನ ಎರಡೂ ಕೂಡ ಶುಭೇ ಕುರುತೆ ಬಿಟ್ಟು ಅರ್ಥಯುಕ್ತಿಂ ಅವಿಜ್ಞಾಯ, ಪ್ರಯೋಜನ ಏನಿದೆ ನನ್ನ ಗೆಳೆತನದಿಂದ ನನ್ನ ಹಗೆತನದಿಂದ ಎನ್ನುವುದನ್ನು ತಿಳಿಯದೆ ಶುಭೇ ಕುರುತೆ ಮನಃ, ಒಳಿತು ಗೆಳೆತನ ಒಳಿತು, ದಯೆಯೊಳಿತು, ಅನುಕಂಪೆ ಅನ್ನೋದು ಒಳ್ಳೆಯದು, ಸರ್ವಭೂತ ಹಿತಕಾರಿತ್ವ ಅನ್ನೋದು ಒಳಿತು. ಹೀಗೆ ಶುಭೇ ಮನಃ ಕುರುತೆ, ಒಳಿತಿನಲ್ಲಿ ಯಾರು ಮನಸ್ಸನ್ನು ಇಡ್ತಾನೆ ಅವನು ಮಿತ್ರ ಆಗಿರಬಹುದು, ಶತ್ರು ಆಗಿರಬಹುದು. ತಸ್ಯಾಪಿ ಚಲಿತಾಮತಿ, ಅವನ ಪ್ರಜ್ಞೆಯೇ ಚಂಚಲ. ನ ವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೇನಾತಿ ವಿಶ್ವಸೇತ್, ವಿಶ್ವಾಸಾತ್ ಭಯಮುತ್ಪನ್ನಂ ಅಪಿ ಮೂಲಾನಿ ಕೃಂತತಿ. ವಿಶ್ವಾಸ ಯಾರಲ್ಲಿ ಇಲ್ಲವೋ ಅವನಲ್ಲಿ ಇಡಲೇಬಾರದು, ವಿಶ್ವಸ್ತನಾದವನಲ್ಲಿಯೂ ಬಹಳ ವಿಶ್ವಾಸ ಇಡಬಾರದು. ವಿಶ್ವಾಸದ ನೆಲೆಯಿಂದ ಭಯ ಬಂತು ಅಂದರೆ ನಮ್ಮ ಬೇರುಗಳನ್ನೇ ಕತ್ತರಿಸಿ ಬಿಡುತ್ತೆ ಅಂತ. ಇದನ್ನೇ ವಿದುರನು ಹೇಳಿದ್ದಾನೆ, ಹೌದು. ಇದನ್ನೇ ಕಣಿಂಕನೂ ಹೇಳಿದ್ದಾನೆ, ಹೌದು. ಆದರೆ ಇದಕ್ಕೆ ಮೂಲಭೂತವಾದ ಚಿಂತನೆಗಳಲ್ಲಿ ವ್ಯತ್ಯಾಸ ಇದೆ. ಅರ್ಥಯುಕ್ತಾ ಹಿ ದೃಶ್ಯಂತೆ ಪಿತಾ ಮಾತಾ ಸುತಸ್ತಥಾ, ಮಾತುಲಾ ಭಾಗಿನೇಯಾಶ್ಚ ತಥಾ ಸಂಬಂಧಿ ಬಾಂಧವಾ, ಪುತ್ರಂ ಹಿ ಮಾತಾ ಪಿತರೌ ತ್ಯಜತಃ ಪತಿತಂ ಪ್ರಿಯಂ, ಆತ್ಮಾನಂ ರಕ್ಷತೆ ಲೋಕಃ ಪಶ್ಯ ಸ್ವಾರ್ಥಸ್ಯ ಸಾರತಾಂ. ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಮಗ ಆಗಿರಬಹುದು, ಸೋದರ ಮಾವ ಆಗಿರಬಹುದು, ಭಾಗಿನೇಯ ಅಂದರೆ ತಂಗಿಯ ಅಥವಾ ಅಕ್ಕನ ಮಗ, ಸಂಬಂಧಿಗಳು ಬಾಂಧವರು ಯಾರೇ ಆಗಿರಲಿ, ಅರ್ಥಯುಕ್ತಾ ತೀವ್ರವಾಗಿ ತಮಗೆ ಪೆಟ್ಟು ಬಿದ್ದಾಗ ಅವನನ್ನು ಬಿಟ್ಟು ಬಿಡುತ್ತಾರೆ. ಪಶ್ಯ ಸ್ವಾರ್ಥಸ್ಯ ಸಾರತಾಂ, ಸ್ವಾರ್ಥವನ್ನು ನೋಡಿಕೋ. ವಿಶೇಷತಃ ರಾಜಕಾರಣದಲ್ಲಿ, ಇದು ರಾಜಕಾರಣಕ್ಕೆ ಸಂಬಂಧಪಟ್ಟದ್ದಾದ್ದರಿಂದಾಗಿ ರಾಜಕಾರಣದಲ್ಲಿ ತಂದೆ ಯಾರು, ತಾಯಿ ಯಾರು, ಮಗ ಯಾರು. ಸಾಮಾನ್ಯೇ ನಿಕೃತಿ ಪ್ರಜ್ಞೆ ಯೋ ಮೋಕ್ಷಾತ್ ಪ್ರತ್ಯನಂತರಂ ಕೃತ್ಯಂ ಮೃಗಯತೆ ಕರ್ತುಂ ಸುಖೋಪಾಯಮ ಸಂಶಯಂ. ನೋಡು, ಒಂದು ಆಪತ್ತಿನಿಂದ ಬಿಡುಗಡೆ ಆದ ಮೇಲೂ ಕೂಡ ತಾತ್ಕಾಲಿಕ ಸಹಾಯವನ್ನು ದೀರ್ಘವಾಗಿಸಲು ಪ್ರಯತ್ನಿಸಬಾರದು. ನೀನು ಬಲೆಗೆ ಸಿಕ್ಕಿಬಿದ್ದೆ, ಪ್ರಾಣಿಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ಟ್ರ್ಯಾಪಿಗೆ ಸಿಕ್ಕಿ ಬೀಳ್ತಾ ಇವೆ. ಅದೇ ರೀತಿ ಗೆಳೆತನವೂ ಕೂಡ ಒಂದು ಪಾಶ. ಮುಂದೆ ಏನೋ ಲಾಭ ಆಗತ್ತೆ ಎನ್ನುವ ಆಮಿಷವೂ ಒಂದು ಪಾಶವೇ. ಅದರಿಂದ ಅದಕ್ಕೆ ಸಿಲ್ಕಬಾರದು. ತಸ್ಮಾತ್ ಸರ್ವಾಣಿ ಕರ್ಮಾಣಿ ಕಾರ್ಯಾಣಿ ಚಪಲೋಹಂತ್ಯ ಸಂಶಯಂ. ತನಗೆ ಶತ್ರು ಅಂತಂದರೆ ಚಾಪಲ್ಯ, ಚಾಂಚಲ್ಯ, ಒಂದು ಸ್ಟೇಬಲ್ ಮೈಂಡ್ ಸೆಟ್ ಇಲ್ಲದೆ ಇರೋದು. ನಾವು ಬಹಳ ಚಂಚಲರಾದರೆ ನಮ್ಮನ್ನೇ ನಾವು ಕೊಂದುಕೊಳ್ತೇವೆ.
ಬ್ರವೀಷಿ ಮಧುರಂ ಯಚ್ಚ ಪ್ರಿಯೋ ಮೇಹಿ ಭವಾನಿತಿ ತನ್ಮಿಥ್ಯಾ ಕಾರಣಂ ಸರ್ವಂ ವಿಸ್ತರೇಣ ಹಿಮೇ ಶೃಣು. ಓ ಬೆಕ್ಕೆ, ಮಧುರವಾಗಿ ಮಾತನಾಡ್ತಾ ಇದ್ದಿ ನನ್ನನ್ನು ಕುರಿತು. ಓ ಫಲಿತನೇ, ನಿನಗಿಂತ ಪ್ರಿಯನಾದವನಿಲ್ಲ ಅಂತ. ಅದು ಎಷ್ಟು ಸುಳ್ಳು ಗೊತ್ತಾ? ನಿನ್ನ ಇಡೀ ಮಾತು, ಭಾವ, ಮನಸ್ಸು ಎಲ್ಲ ಸುಳ್ಳಿನಿಂದ ತುಂಬಿ ಹೋಗಿದೆ. ಅದನ್ನು ನಾನು ಕಾಣ್ತಾ ಇದ್ದೇನೆ. ಹೇಳಲಿಯಾ ಅದಕ್ಕೆ ಕಾರಣಗಳನ್ನು? ಕಾರಣಾತ್ ಪ್ರಿಯತಾಮೇತಿ ದ್ವೇಷ್ಯೋ ಭವತಿ ಕಾರಣಾತ್ ಅರ್ಥಾರ್ಥಿ ಜೀವಲೋಕೋಯಂ ನ ಕಸ್ಯಚಿತ್ ಪ್ರಿಯ. ಯಾವುದೋ ಒಂದು ಕಾರಣ ಇದ್ದರೆ ಪ್ರಿಯರಾಗ್ತಾರೆ, ಅದೇ ಕಾರಣ ಇದ್ದರೆ ದ್ವೇಷ್ಯರಾಗ್ತಾರೆ. ಇಡೀ ಜೀವಲೋಕ ಪ್ರಯೋಜನವನ್ನು ಬಯಸಿಕೊಂಡಿರ್ತದೆ, ಯಾರಿಗೂ ಯಾರೂ ಪ್ರಿಯರಲ್ಲ. ನೋಡಿ, ಇದು ರಾಜನೀತಿಗೆ ಸಂಬಂಧಪಟ್ಟದ್ದು. ಈ ರಾಜನೀತಿಯಿಂದ ಹೊರತಾಗಿ ಕೃಷ್ಣನ ಜೀವನವನ್ನು ನೋಡಿದರೆ, ಕೃಷ್ಣನನ್ನು ಎದುರಿಸಲಿಕ್ಕೆ ಹೋಗಿದ್ರು ಯಾರು? ಬಾಹ್ಲಿಕ, ಪ್ರಹ್ಲಾದ ಆಗಿದ್ದವನು. ಆಮೇಲೆ ಭಗದತ್ತ, ಕುಬೇರ ಆಗಿದ್ದವನು. ಆಮೇಲೆ ಶಲ್ಯ, ಸಹ್ಲಾದನಾದವನು. ಧೃಷ್ಟಕೇತು, ಅನುಹ್ಲಾದನಾದವನು. ಎಂತೆಂಥವರು. ಯಾಕೆ? ಜರಾಸಂಧನ ಭಯ. ಆದರೆ ಒಳಗಡೆಯಿಂದ ಪ್ರೀತಿ ಇತ್ತು ಅಂತಾರೆ ಆಚಾರ್ಯರು. ಈ ರಾಜಕಾರಣವನ್ನೆಲ್ಲ ಮೀರಿ ಒಳಗಣ ಪ್ರೀತಿ ಇರುತ್ತೆ. ಟೈಮ್ ಸಿಕ್ಕಿತು, ಕೃಷ್ಣನ ಕಡೆ ಕೊಟ್ಟೋದ್ರು. ಅಲ್ಲಿಯ ತನಕ ಜರಾಸಂಧನಲ್ಲಿ ವಿಶ್ವಾಸದಿಂದ ಇದ್ರಾ? ಏನು ಕಾರಣ? ನಮ್ಮ ಪ್ರಿನ್ಸಿಪಲ್ಸ್ಗಳಿಗೆ ಜರಾಸಂಧ ವಿರುದ್ಧವಾಗಿದ್ದರೂ ಅವನಲ್ಲಿ ಬಲ ಇದೆ, ನಮ್ಮನ್ನು ಯಾವುದೇ ಕಾರಣಕ್ಕೂ ಒಳಗಡೆ ಕೂಡ ಹಾಕಿಬಿಡ್ತಾನೆ ಎನ್ನುವ ಕಾರಣದಿಂದ ಜರಾಸಂಧನ ಪರವಾಗಿ ಇದ್ದರು. ಆಮೇಲೆ ಬದಲಾಗೋದ್ರು. ಭೀಮಸೇನ ಯಾವಾಗ ಎಸ್ಟಾಬ್ಲಿಷ್ಡ್ ಆದ, ಎಲ್ಲರೂ ಆಚೆ ಹೊರಟೋದ್ರು. ಸ್ಪಷ್ಟವಾಗಿ ವೈದಿಕರು ಮತ್ತು ಅವೈದಿಕರು ಅನ್ನುವ ಗೆರೆ ಬೆಳೆದು ಬಿಡ್ತು. ಆದರೆ ಜರಾಸಂಧ, ಅವನ ಅನುಯಾಯಿಗಳಾದವರು ಎಲ್ಲರೂ ಕೂಡ ಜರಾಸಂಧನಿಗೆ ಬಲ ಕಡಿಮೆ ಅಂತ ಗೊತ್ತಾದಾಗಲೂ ಕೂಡ ನಮ್ಮ ಮೆಂಟಾಲಿಟಿಗೆ ಸರಿ ಹೊಂದುತ್ತಾನೆ, ನಮ್ಮದೇ ಆದ ಪ್ರಿನ್ಸಿಪಲ್ಸ್ ಇವನಿಗಿದೆ ಅಂತ ಹೇಳಿ ಅವನ ಜೊತೆಗೆ ಇದ್ದರು, ಅಲ್ಲಿಗೆ ಹೋಗಲಿಲ್ಲ. ಅದೇ ಕಾರಣ, ಸ್ವಭಾವವೇ ಕಾರಣ. ಆಮೇಲೆ ಶತಧನ್ವ, ಕಂಸ ಮೊದಲಾದ ಅಸುರರು ಯದುವಂಶದಲ್ಲಿ ಬಂದ್ಬಿಟ್ಟಿದ್ರು. ಅವ್ರನ್ನೆಲ್ಲ ಯಾವುದೋ ಒಂದು ನೆಪದಿಂದ ದೇವರೇನು ಮಾಡಿದ? ಕೊಂದು ಹಾಕಿದ. ಹೀಗೆ ಕೃಷ್ಣ, ಅವನಿಗೆ ಶುದ್ಧವಾದ ಪ್ರೀತಿ, ಸ್ವಾಭಾವಿಕವಾದ ನಡೆ ಅವನಿಗೆ ಗೊತ್ತು. ಆದರೆ ಲೋಕದಲ್ಲಿ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಲೋಕದಲ್ಲಿ ಬೇರೆ ಬೇರೆ ಕಾರಣಗಳನ್ನೇ ಊಹಿಸಬೇಕಾಗತ್ತೆ. ರಾಜಕಾರಣದಲ್ಲಿ ಅದು ಅನಿವಾರ್ಯ. ಆ ರಾಜಕಾರಣದಲ್ಲಿ ಬ್ರಾಹ್ಮಣರು ಇರಲಿಲ್ಲ ಆವಾಗ. ಹೀಗಾಗಿ ಬ್ರಾಹ್ಮಣರು ಇದರೆಲ್ಲದರ ಪ್ರಭಾವದಿಂದ ಆಚೆ ಇರ್ತಿದ್ರು. ದ್ವಂದ್ವಗಳು ಜಾಸ್ತಿ ಕಾಡ್ತಾ ಇರಲಿಲ್ಲ ಅವಾಗ. ಆಮೇಲೆ ಈಗ ನಾರ್ಮಲ್ ಲೈಫಿನ ಸ್ಟ್ರೀಮಿನಲ್ಲಿ ಬಂದಿರೋದ್ರಿಂದಾಗಿ ದ್ವಂದ್ವಗಳು ಕಾಡಲಿಕ್ಕೆ ಶುರು ಆಗಿವೆ. ಸಾಧ್ಯವಾದಷ್ಟು ಒಬ್ಬ ಅದಕ್ಕೆ ಅಂಟಿಕೊಳ್ಳದೆ ನಿರ್ಮಳನಾಗಿ ಇರಬೇಕು. ಶತ್ರು ಹಗೆತನವನ್ನು ಉಪೇಕ್ಷೆ ಮಾಡಬೇಕು, ಗುಣವನ್ನು ಗ್ರಹಿಸಬೇಕು. ಸಾಧ್ಯವಾದಷ್ಟು ಅದೇ ಶಾಸ್ತ್ರದ ಪ್ರಯೋಜನವೇ ಅದು. ಇದು ರಾಜಕಾರಣದಲ್ಲಿ ಸಂಬಂಧಪಟ್ಟದ್ದು. ನೀವು ದೇವತೆಗಳ ಜೀವನ, ಭೂಮಿಗೆ ಬಂದು ದೇವತೆಗಳು ದೊರೆಗಳಾದರು, ಅವಾಗ ಅವರ ಮೆಂಟಾಲಿಟಿ ಹೇಗಿತ್ತು ಅದನ್ನು ನೋಡಿದರೆ ನಿಮಗೆ ಇದರ ಸ್ಪಷ್ಟತೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಪ್ರಿನ್ಸಿಪಲ್ಸ್ಗಳನ್ನು ಮಹಾಭಾರತದ ಬೇರೆ ಬೇರೆ ಕ್ಯಾರೆಕ್ಟರ್ ಮೇಲೆ ಅಪ್ಲೈ ಮಾಡಬೇಕು. ಅದಕ್ಕೆ ಆರಂಭದಲ್ಲಿ ವೇದವ್ಯಾಸರು ಹೇಳೋದು,
ಉಪಾಖ್ಯಾನ ಅನ್ನೋದು ವ್ಯಾಖ್ಯಾನ ಮಹಾಖ್ಯಾನಕ್ಕೆ. ಮಹಾಖ್ಯಾನ ಅಂದರೆ ಪಾಂಡವರ ಕಥೆ, ಕೃಷ್ಣನ ಕಥೆ. ಮಹಾಭಾರತದ ಮಹಾಖ್ಯಾನವೆನಿಸಿದ ಅಂದರೆ ಮೈನ್ ಸ್ಟ್ರೀಮಿನ ಕಥೆ, ಪ್ರಧಾನವಾದ ಕಥೆ ಎನಿಸಿದ ಕೃಷ್ಣನ ಮತ್ತು ಪಾಂಡವರ ಜೀವನವನ್ನು ಉಪಾಖ್ಯಾನಗಳಿಂದ ಅಳಿಬೇಕು. ಇಲ್ಲಿರುವಂಥದ್ದು ಸಖ್ಯಂ ಸೋದರ್ಯಯೋರ್ಭ್ರಾತ್ರೋ ದಂಪತ್ಯೋರ್ವಾ ಪರಸ್ಪರಂ ಕಸ್ಯಚಿನ್ನಾಭಿಜಾನಾಮಿ ಪ್ರೀತಿಂ ನಿಷ್ಕಾರಣಾದಿಹ. ಅಣ್ಣ ತಮ್ಮಂದಿರ ಗೆಳೆತನ, ಅಕ್ಕ ತಂಗಿ, ಅಣ್ಣ ತಂಗಿ, ಅಕ್ಕ ತಮ್ಮಂದಿರ ಗೆಳೆತನ, ದಂಪತಿಗಳ ಗೆಳೆತನ ಯಾವುದೂ ಕೂಡ ನಿಷ್ಕಾರಣ ಅಂತ ನಾನು ಅಂದುಕೊಂಡಿಲ್ಲ. ಎಲ್ಲ ನಿಷ್ಕಾರಣವಾದ ಪ್ರೀತಿ ಇರಲ್ವಾ? ಇರುತ್ತೆ. ಮತ್ತೆ ಇದು ಹೇಳ್ತಾ ಇದೆಯಲ್ಲ, ಹೌದು, ಇದರ ಮೆಂಟಾಲಿಟಿ ರಾಜಕೀಯದವನು ಹೇಳ್ತಾನೆ. ಅವನು ಕೇಳ್ತಾನೆ, ಯಾವ ಅಣ್ಣ ತಮ್ಮ ತಾನೇ ಆಸ್ತಿಯ ಮೇಲೆ ತನ್ನ ಹಕ್ಕು ಸಾಧಿಸೋಲ್ಲ ಅಂತ. ಎಷ್ಟೋ ಜನ ಅಣ್ಣ ತಮ್ಮಂದಿರು ಇರ್ತಾರೆ, ಬೇಡ ಅಂತ ಸಂತೋಷದಿಂದ ಆಸ್ತಿ ಬಿಟ್ಟು ಹೋದವರು ಇರ್ತಾರೆ. ಇರೋದೇ ಇಲ್ವೋ ಜಗತ್ತಿನಲ್ಲಿ? ಇರ್ತಾರೆ. ಆದರೆ ಸಾಮಾನ್ಯ ಮೆಂಟಾಲಿಟಿ ಇಟ್ಕೊಂಡು ಹೇಳ್ತಾ ಇರೋದು, ಯದ್ಯಪಿ ಭ್ರಾತರ ಕ್ರುದ್ಧಾ ಭಾರ್ಯಾವಾ ಕಾರಣಾಂತರೆ ಸ್ವಭಾವತಸ್ತೆ ಪ್ರೀಯಂತೆ ನೇತರ ಪ್ರಾಕೃತೋ ಜನಃ. ನೋಡಿ, ಅಣ್ಣ ತಮ್ಮಂದಿರು ಸಿಟ್ಟು ಮಾಡಿಕೊಂಡ್ರೆ ಅಥವಾ ಗಂಡ ಹೆಂಡಿರು ಸಿಟ್ಟು ಮಾಡಿಕೊಂಡ್ರೆ ಕೆಲವು ಕಾಲ ಆದ ನಂತರ ಇಬ್ಬರು ಕೂಡ ಎಲ್ಲವನ್ನು ಮರೆತು ಬಿಡ್ತಾರೆ. ಸ್ವಭಾವತಸ್ತೆ ಪ್ರಿಯಂತೆ. ಆದರೆ ನೇತರ ಪ್ರಾಕೃತೋ ಜನ, ಬೇರೆಯವರಲ್ಲ. ಪ್ರಿಯೋ ಭವತಿ ದಾನೇನ ಪ್ರಿಯವಾದೇನ ಚಾಪರಃ ಮಂತ್ರ ಹೋಮ ಜಪೈರನ್ಯ ಕಾರ್ಯಾರ್ಥೇ ಪ್ರೀಯತೆ ಜನಃ. ಬೇರೆ ಬೇರೆ ಕ್ವಾಲಿಟಿ ಇದೆ ಪ್ರೀತಿಸಲಿಕ್ಕೆ. ಒಬ್ಬ ದಾನ ಮಾಡ್ತಾನೆ ಅಂತ ಪ್ರಿಯ, ಒಬ್ಬ ಪ್ರಿಯವಾದದ್ದನ್ನು ನುಡಿತಾನೆ ಅಂತ ಪ್ರಿಯ, ಒಬ್ಬ ಮಂತ್ರ ಹೋಮ ಜಪ ಮೊದಲಾದವುಗಳನ್ನು ಮಾಡ್ತಾನೆ ಅಂತ ಪ್ರಿಯ. ಕಾರ್ಯಾರ್ಥೇ ಪ್ರೀಯತೆ ಜನಃ. ಹೀಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿ ಒಂದನ್ನು ಪ್ರೀತಿಯನ್ನು ಬೆಳೆಸ್ಕೋತಾರೆ. ಉತ್ಪನ್ನ ಕಾರಣಾತ್ ಪ್ರೀತಿ ಆಸೀನ್ನೌ ಕಾರಣಾಂತರಂ ಪ್ರಧ್ವಸ್ಥೆ ಕಾರಣಸ್ಥಾನೆ ಸಾ ಪ್ರೀತಿರ್ನಾಭಿವರ್ಧತೆ. ಯಾವುದೋ ಒಂದು ಕಾರಣದಿಂದ ಪ್ರೀತಿ ಇರುತ್ತೆ, ಎಲ್ಲರಿಗೂ ಆಗಿರಿ, ಅದು ಬೇಕೇ ಬೇಕು. ಗುಣವಂತ ಅಂತ ಹೇಳಿಯೇ ಪ್ರೀತಿಸಿದ್ರೆ ಗುಣ ಇದೆ ಅನ್ನೋ ಕಾರಣದಿಂದ ಪ್ರೀತಿ ಅಲ್ವೇ? ಉತ್ಪನ್ನ ಕಾರಣಾತ್ ಪ್ರೀತಿ. ಪ್ರತಿಯೊಬ್ಬರಲ್ಲಿಯೂ ಕೂಡ ಯಾವುದೋ ಒಂದು ಕಾರಣದಿಂದ ಪ್ರೀತಿ ಇರುತ್ತೆ. ಪ್ರಧ್ವಸ್ಥೆ ಕಾರಣಸ್ಥಾನೆ. ಆ ಕಾರಣ ಹೋದ್ಮೇಲೆ ಆ ಪ್ರೀತಿ ಬೆಳೆಯೋಲ್ಲ. ಹಾಗೇ ಇರುತ್ತೆ, ಜಗತ್ತೇ ಹಾಗಿರುತ್ತೆ. ಕಿನ್ನು ತತ್ಕಾರಣಂ ಮನ್ಯೇ ಏನಾಹಂ ಭವತ ಪ್ರಿಯ ಅನ್ಯತ್ರ ಅಭ್ಯವಹಾರಾರ್ಥಾತ್ ತತ್ರಾಪಿ ಚ ಬುಧಾವಯಂ. ಇನ್ನು ನೀನು ನನ್ನ ಮೇಲೆ ಯಾವ ಕಾರಣದಿಂದ ಪ್ರೀತಿಸಬೇಕು? ಈಗ ಪ್ರೀತಿಸುವ ಯಾವ ಕಾರಣವೂ ಇಲ್ಲ. ಹಿಂದೆ ಯಾವತ್ತೋ ಒಂದು ದಿವಸ ಬಚಾವ್ ಮಾಡಿದಿ ಅಂತ ನೀನು ನನ್ನನ್ನು ಬಚಾವ್ ಮಾಡಿದಿ. ಅನ್ಯತ್ರ ಅಭ್ಯವಹಾರಾರ್ಥಾತ್, ಇವ್ರನ್ನ ತಿಂದರೆ ಚೆನ್ನಾಗಿರುತ್ತೆ ಅಂತ ನಿನಗನ್ಸತ್ತೆ ವಿನಃ ಇನ್ಯಾವ ಪ್ರಯೋಜನವೂ ಇಲ್ಲ. ಕಾಲೋ ಹೇತುಂ ವಿಕುರುತೆ ಸ್ವಾರ್ಥಸ್ತಮನು ವರ್ತತೆ ಸ್ವಾರ್ಥಂ ಪ್ರಾಜ್ಞಾ ವಿಜಾನಂತಿ ಪ್ರಾಜ್ಞಾನ್ ಲೋಕೋನು ವರ್ತತೆ. ಕಾಲ ಅನ್ನೋದು ಕಾರಣವನ್ನು ಬದಲಾಯಿಸುತ್ತೆ. ಸ್ವಾರ್ಥಂ ಪ್ರಾಜ್ಞಾ ವಿಜಾನಂತಿ. ತಮಗಾಗಿ ಪ್ರಾಜ್ಞರು ಅದನ್ನು ತಿಳಿಯುತ್ತಾರೆ. ನಹೀದೃಚಂ ತ್ವಯಾ ವಾಚ್ಯಂ ವಿದ್ಯತೆ ಸ್ವಾರ್ಥ ಪಂಡಿತ. ನೀನು ನಿಜವಾಗಿಯೂ ಪ್ರಾಜ್ಞನೇ ಆಗಿದ್ದಿದ್ರೆ ಇದನ್ನು ಹೇಳ್ತಾ ಇರಲಿಲ್ಲ ನೀನು. ಅಕಾಲೋ ಹಿ ಸಮರ್ಥಸ್ಯ ಸ್ನೇಹ ಹೇತುರಯಂ ತವ ತಸ್ಮಾನ್ನಾಹಂ ಚಲೇ ಸ್ವಾರ್ಥಾತ್ ಸುಸ್ಥಿತ ಸಂಧಿ ವಿಗ್ರಹೇ. ನೀನು ಸಮರ್ಥ, ನಿನಗೆ ಈಗ ಯಾವ ಆಪತ್ತೂ ಇಲ್ಲ, ನನ್ನಲ್ಲಿ ಯಾಕೆ ಗೆಳೆತನ ಮಾಡ್ತೀಯ? ನೀನು ಒಳ್ಳೆಯವನೇ ಇರಬಹುದಪ್ಪ, ನಾನು ಕೆಟ್ಟವನು. ಸಂಧಿ ವಿಗ್ರಹಗಳ ಪ್ರಯೋಜನ ಇದ್ದರೆ ಗೆಳೆತನ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲ. ಅದರಿಂದಾಗಿ ನಾನು ನಿನ್ನೊಡನೆ ಗೆಳೆತನ ಮಾಡುವಲ್ಲ.
ಅಭ್ರಾಣಾಮಿವ ರೂಪಾಣಿ ವಿಕುರ್ವಂತಿ ಪದೇ ಪದೇ ಅದ್ಯೈವ ಹಿರಿಪುರ್ಭೂತ್ವ ಪುನರದ್ಯೈವ ಸೌಹೃದಂ. ನಿಮ್ಮ ಗೆಳೆತನ ಎಲ್ಲ ಮೋಡದ ಹಾಗೆ. ಮೋಡ ಒಂದೊಂದು ಸರ್ತಿ ಒಂದೊಂದು ಆಕಾರದಲ್ಲಿ ಕಾಣುತ್ತದೆ. ಮೋಡ ಹೇಗೆ ಬದಲಾಗ್ತದೋ ಹಾಗೆ ನಮ್ಮ ಗೆಳೆತನ ಬದಲಾಗತ್ತೆ. ಪುನಶ್ಚರಿಪುರದ್ಯೈವ ಯುಕ್ತೀನಾಂ ಪಶ್ಯ ಚಾಪಲಂ ಆಸೀನ್ ಮೈತ್ರೀತು ತಾವನ್ನೋ ಯಾವದ್ದೇತುರಭೂತ್ಪುರ ಸಾಗತಾತಃ ತೇನೈವ ಕಾಲಯುಕ್ತೇನ ಹೇತುನ. ಸ್ವಲ್ಪ ಹೊತ್ತಿನ ಕೆಳಗೆ ನಮ್ಮಿಬ್ಬರಿಗೆ ಗೆಳೆತನ ಆಗಿತ್ತು ಅನ್ನೋದು ಕರೆಕ್ಟು. ಏನೋ ಒಂದು ಕಾರಣ ಇತ್ತು, ಆ ಕಾರಣ ಈಗ ಇಲ್ಲ, ಅದರಿಂದ ಗೆಳೆತನ ಅಸಂಭಾವಿತ. ತ್ವಮ್ಹಿಮೇತ್ಯಂತತಃ ಶತ್ರುಃ ಸಾಮರ್ಥ್ಯಾನ್ ಮಿತ್ರತಾಂ ಗತಃ ಸೋಹಮೇವಂ ಪ್ರಮಾಣಾನಿ ಜ್ಞಾತ್ವಾ ಶಾಸ್ತ್ರಾಣಿ ತತ್ವತಃ ಪ್ರವಿಶೇಯಂ ಕಥಂ ಪಾರ್ಶ್ವಂ ತತ್ಕೃತಂ ತದ್ಬ್ರವೀಹಿ ಮೇ. ನೀನು ನನ್ನ ಹಗೆ, ಯಾವುದೋ ಒಂದು ಕಾರಣದಿಂದ ಗೆಳೆಯನಾದೆ ಅಷ್ಟೇ. ಸೋಹಮೇವಂ ಪ್ರಮಾಣಾನಿ ಜ್ಞಾತ್ವಾ. ಹೀಗಿರುವಾಗ ರಾಜನೀತಿ ಶಾಸ್ತ್ರವನ್ನು ಆಳವಾಗಿ ಅರಿತ ನಾನು ಕಾಲಕ್ಕೆ ವಿರುದ್ಧವಾಗಿ ನಿನ್ನ ಗೆಳೆತನ ಮಾಡಿಕೊಳ್ಳಬಹುದಾ? ತ್ವದ್ವೀರ್ಯೇಣ ವಿಮುಕ್ತೋಹಂ ಮದ್ವೀರ್ಯೇಣ ತಥಾ ಭವಾನ್ ಅನ್ಯೋನ್ಯಾನುಗ್ರಹೇ ವೃತ್ತೆ ನಾಸ್ತಿ ಭೂಯಃ ಸಮಾಗಮಃ. ಇಲ್ಲ, ನಾನು ಉಪಕಾರ ಮಾಡಿದ್ದೇನೆ, ಇವನಿಂದ ಪ್ರತ್ಯುಪಕಾರಕ್ಕೆ ಬಾಕಿ ಇದೆ ಎಂದಾಗ ಗೆಳೆತನ ಇರಲಿ. ಪ್ರತ್ಯುಪಕಾರ ಬಾಕಿ ಇಲ್ಲ ನಮ್ಮಿಬ್ಬರಿಗೂ. ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ನಾನು ಉಪಕಾರ ಮಾಡಿದ್ದೇನೆ, ನನ್ನ ಉಪಕಾರಕ್ಕೆ ಪ್ರತಿಯಾಗಿ ನೀನು ಉಪಕಾರ ಮಾಡಿದಿ. ಗೆಳೆತನ ಉಳಿದುಕೊಳ್ಳುವ ಯಾವ ಕಾರಣವೂ ಇಲ್ಲ. ತ್ವಂ ಹಿ ಸೌಮ್ಯ ಕೃತಾರ್ಥೋದ್ಯ ನಿವೃತ್ತಾರ್ಥಾಸ್ತಥಾ ವಯಂ ನತೇಸ್ತ್ಯದ್ಯ ಮಯಾ ಕೃತ್ಯಂ ಕಿಂಚಿದನ್ಯತ್ರ ಭಕ್ಷಣಾತ್. ನನ್ನಿಂದ ನಿನಗೇನು ಪ್ರಯೋಜನ? ಉಣ್ಣುವುದಲ್ಲದೆ ಏನು ಪ್ರಯೋಜನ? ಅಹಮನ್ನಂ ಭವಾನ್ ಭೋಕ್ತ ದುರ್ಬಲೋಹಂ ಭವಾನ್ ಬಲಿ ನಾವಯೋರ್ವಿದ್ಯತೆ ಸಂಧಿ ವಿಯುಕ್ತೆ ವಿಷಮೇ ಬಲೇ. ನಾನು ಅನ್ನ, ನೀನು ಅನ್ನಾದ, ನಾನು ದುರ್ಬಲ, ನೀನು ಬಲಿ. ನಮ್ಮಿಬ್ಬರಿಗೂ ಯಾವ ಕಾರಣಕ್ಕೂ ಸಂಧಿ ಇಲ್ಲ. ಸಮನ್ಯೇಹಂ ತವ ಪ್ರಜ್ಞಾಂ ಯನ್ಮೋಕ್ಷಾತ್ ಪ್ರತ್ಯನಂತರಂ ಭಕ್ಷ್ಯಂ ಮೃಗಯತೆ ನೂನಂ ಸುಖೋಪಾಯಮತಂ ಚಯಂ. ಗೊತ್ತು ನಿನ್ನ ಬುದ್ಧಿ ಏನು ಅಂತ. ಈಗ ಆರಾಮವಾಗಿದ್ದೇವೆ, ಪ್ರಾಣಾಪಾಯ ಇಲ್ಲ, ಊಟಕ್ಕೆ ಬೇಕು, ಇದೋ ನಾವು ಊಟ. ಭಕ್ಷಾರ್ಥಿ ಹೇ ವಸುವ್ಯಕ್ತೋ ವಿಮುಕ್ತ ಪ್ರಸೃತಾಕ್ಷುಧ ಶಾಸ್ತ್ರಜ್ಞಾಂ ಬುದ್ಧಿಮಾಸ್ತಾಯ ಪ್ರಾತರಾಶಮಿಹೇಚ್ಛಸಿ. ನಿನಗೆ ಊಟ ಬೇಕು. ಸುತ್ತಮುತ್ತಲು ಕಣ್ಣುಗಳಿಂದ ನೋಡಿದ್ದೆ, ಯಾರೂ ಇಲ್ಲ, ಅದಕ್ಕಾಗಿ ಪ್ರಾತರಾಚ ಮಿಹೆಚ್ಛಸಿ, ಬೆಳಗಿನ ಟಿಫಿನ್ ಬೇಕಲ್ವ ನಿನಗೆ, ಅದಕ್ಕೆ ನೀನೇನು ಮಾಡ್ತಾ ಇದ್ದಿ? ನನ್ನನ್ನು ತಿನ್ನಲಿಕ್ಕಾಗಿ ನೀನು ಕಲಿತ ಬುದ್ಧಿಯನ್ನೆಲ್ಲ ಬಳಸ್ತಾ ಇದ್ದಿ. ಜಾನಾಮಿಕ್ಷುದಿತಂಚತ್ವಾಂ ಆಹಾರತಮಯಶ್ಚತೆ ಸತ್ವಂ ಮಾಮಭಿಸಂಧಾಯ ಭಕ್ಷಂ ಮೃಗಯತೆ ಪುನಃ. ನಿನಗೆ ಹಸಿವಾಗಿದೆ ಅಂತ ಗೊತ್ತು. ನೆನ್ನೆ ನೀನು ಬಲೆಗೆ ಸಿಕ್ಕಾಗ ಏನು ಟೈಮ್ ಆಗಿದೆ, ಆ ಟೈಮನ್ನು ಮತ್ತೆ ಇವತ್ತಿನ ನೋಡಿದ್ರೆ ಸರಿಸುಮಾರು ಹೊತ್ತಾಗಿದೆ, ಹಸಿವಾಗಿರುತ್ತೆ. ಪ್ರೀತಿಯಿಂದ ಕರೆಯುತ್ತೀಯ, ಪ್ರೀತಿಯಿಂದ ಸಾಯಿಸಿ ತಿನ್ಬಿಡ್ತೀಯ. ಕಿಂ ಚಾತ್ರ ಪುತ್ರದಾರಾರ್ಥಂ ಯದ್ವಾಣೀಂ ಸೃಜಸೇ ಮಯಿ ಶುಶ್ರೂಚಾಂ ನಾರ್ಹತೆ ಕರ್ತುಂ ಸಖೇ ಮಮನ ತತ್ಕ್ಷಮಂ. ಇಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನು ನನ್ನ ಹೆಂಡತಿ ಮಕ್ಕಳು ನೋಡ್ಕೋತಾರೆ. ನಿಮ್ಮ ಕಮ್ಯುನಿಟಿ ನಮ್ಮ ಕಮ್ಯುನಿಟಿ ಎರಡು ಪರಸ್ಪರ ಒಂದಾಗಿ ಬೆರೆಯುತ್ತೆ. ಅವೆಲ್ಲ ಬೋಗಸ್, ಗೊತ್ತಿಲ್ಲೇನು? ಕಸ್ಮಾತ್ತೇನೈವ ಖಾದೇಯು ಸ್ಪೃಷ್ಟ್ವಾ ಪ್ರಣಯಿನಿತ್ವಯಿ. ನಮ್ಮ ಇಡೀ ಕಮ್ಯುನಿಟಿ ನಿಮ್ಮ ಇಡೀ ಕಮ್ಯುನಿಟಿಗೆ ಆಹಾರ ಆಗ್ಬಿಡ್ಬೇಕಾ? ನಾಹಂ ತ್ವಯಾ ತಮೇಷ್ಯಾಮಿ ವೃತ್ತೇ ಹೇತು ಸಮಾಗಮೇ ಶಿವಂ ಧ್ಯಾಯಸ್ವ ತತ್ರಸ್ಥಂ ಸುಕೃತಂ ಸ್ಮರಸೇ ಯದಿ. ನನಗೆ ಗೊತ್ತಿದೆ ಬರೋಲ್ಲ, ನನಗೆ ಒಳ್ಳೇದು ಮಾಡಬೇಕು ಅಂತಲೇ ಇದ್ದರೆ ದೂರದಲ್ಲೇ ಇದ್ದು ಅವನಿಗೆ ಒಳ್ಳೇದಾಗಲಿ ದೇವರೇ ಅಂತ ಕೇಳ್ಕೊ, ಸಾಕು ಅಷ್ಟೇ. ಶತ್ರೋರನ್ನಾದ್ಯಭೂತಸ್ಸನ್ ಕ್ಲಿಷ್ಟಸ್ಯ ಕ್ಷುಧಿತಸ್ಯ ಚ ಭಕ್ಷ್ಯ ಮೃಗಯಮಾಣಸ್ಯ
ಕಪ್ರಾಜ್ಞೋ ವಿಷಯಂ ವ್ರಜೇತ್. ಹಸಿದ ಶತ್ರುವಿನ ಮುಂದೆ ಯಾರು ತಾನೇ ವಿಶ್ವಾಸವನ್ನು ಹೊಂದುತ್ತಾರೆ? ನಿನಗೆ ಒಳ್ಳೆಯದಾಗಲಿ, ದೂರದಿಂದಲೇ ನಿನ್ನ ಬಗ್ಗೆ ಭಯ ಇದೆ, ಹತ್ತಿರ ಇರ್ತೇನಾ? ನಾಹಂ ತ್ವಯಾ ಸಮೇಷ್ಯಾಮಿ, ನಿನ್ನ ಜೊತೆಗೆ ಯಾವತ್ತೂ ಸೇರೋದಿಲ್ಲ. ನಿವೃತ್ತೋ ಭವ ರೋಮಶ, ಸಾಕು, ಇಲ್ಲಿಂದ ಹಿಂದೆ ಸರಿ. ಬಲವತ್ಸನ್ನಿಕರಚೋಹಿ ನ ಕದಾಚಿತ್ ಪ್ರಶಸ್ಯತೆ, ಬಹಳ ಬಲಿಷ್ಠರಿಂದ ದೂರ ಇರಬೇಕು. ಬಲಿಷ್ಠರು ಸುಮ್ಮನೆ ಇದ್ರೂ ಹೆದರಬೇಕು. ಇಷ್ಟೊಂದು ಆ್ಯಕ್ಟಿವ್ ಆಗಿದೆಯಾ? ಯದಿತ್ವರ್ಥೇನತೆ ಕಾರ್ಯಂ ಬ್ರೂಹಿ ಕಿಂಕರವಾಣಿತೆ, ಕಾಮಂ ಸರ್ವಂ ಪ್ರದಾಸ್ಯಾಮಿ ನತ್ವಾತ್ಮಾನಂ ಕಥಂಚನ. ನಿನಗೇನು ಹಣ ಬೇಕಾ? ನಿನಗೇನಾದರೂ ಬೇಕಾ? ತಂದು ಕೊಟ್ಟು ಬಿಡ್ತೀನಿ, ದೂರದಿಂದ ಇಟ್ಟು ವಾಪಸ್. ಆದರೆ ನಿನ್ನ ಬಳಿ ಗೆಳೆತನ ಮಾತ್ರ ಇಲ್ಲ. ಆತ್ಮಾರ್ಥೇ ಸಂತತಿಸ್ತ್ಯಾಜ್ಯ ರಾಜ್ಯಂ ರತ್ನಂ ಧನಾನಿ ಚ ಅಪಿ ಸರ್ವಸ್ವಮುತ್ಸೃಜ್ಯ ರಕ್ಷೇದಾತ್ಮಾನಮಾತ್ಮನಾಂ. ನನಗಾಗಿ ತನಗಾಗಿ ಒಬ್ಬ ಸಂತತಿಯನ್ನು ಬಿಡಬೇಕು, ರಾಜ್ಯವನ್ನ, ರತ್ನವನ್ನ, ಹಣವನ್ನ. ನಮಗೆ ಯಾವುದೂ ತ್ಯಾಜ್ಯವಲ್ಲ, ಎಲ್ಲವೂ ತ್ಯಾಜ್ಯವೇ. ನಮಗೆ ಬೇಕು ಅಂದರೆ ಎಲ್ಲವನ್ನ ಬಿಟ್ಟು ಬದುಕಬೇಕು. ಐಶ್ವರ್ಯ, ಧನ, ರತ್ನ ಬದುಕಿದ್ರೆ ವಾಪಸ್ ಬರ್ತದೆ. ಪ್ರಾಣ ಹೋದರೆ ಇವೆಲ್ಲ ಇದ್ರೂ ವಾಪಸ್ ಬರುವಲ್ಲ. ದೃಷ್ಟ್ವಾಹಿ ಪುನರಾವೃತ್ತಿ ಜೀವತಾಮಿತಿ ನ ಶ್ರುತಂ. ಅದರಿಂದಾಗಿ ನೀನು ನನ್ನನ್ನು ಬಯಸ್ತಾ ಇದ್ದಿ. ಆತ್ಮಾಹಿ ಸರ್ವಥಾ ರಕ್ಷ್ಯ ದಾರೈರಪಿ ಧನೈರಪಿ. ಯಾವುದನ್ನು ಒಡ್ಡಿದ್ರೂ ನಾವು ಬಚಾವಾಗಬೇಕು, ಅದು ನಮ್ಮ ಬುದ್ಧಿ. ಆತ್ಮರಕ್ಷಣ ತಂತ್ರಾಣಾಂ ಸುಪರೀಕ್ಷಿತ ಕಾರಿಣಾಂ ಆಪದೋ ನೋಪಪದ್ಯಂತೆ ಪುರುಷಾಣಾಂ ಸ್ವದೋಚಜಾ. ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾರು ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಆಪತ್ತು ಬರೋಲ್ಲ. ಶತ್ರುಂ ತಮ್ಯಗ ವಿಜ್ಞಾತೋ ವಿಪ್ರಿಯೋ ಹ್ಯಬಲೀಯತ ಶಂಕನೀಯಸ್ಥ ಸರ್ವತ್ರ ಪ್ರಿಯಮಪ್ಯಾಚರಂತದಾ. ಶತ್ರುವನ್ನ ಚೆನ್ನಾಗಿ ತಿಳಿಯದೆ ಅವನ ಹತ್ತಿರ ಎಲ್ಲ ಹೋಗಬಾರದು. ಅದರಿಂದ ಶಾಸ್ತ್ರಾರ್ಥ ನಿಶ್ಚಯ, ನಾನು ಹೊರಡ್ತೇನೆ ಅಂತ ಹೇಳಿ ತಮಾಷೆ ಮಾಡಿತಂತೆ. ಇತ್ಯಭಿವ್ಯಕ್ತಮೇವಾತೌ ಫಲಿತೇನಾಪಹಾಚಿತಃ ಮಾರ್ಜಾರೋ ಬ್ರೀಡಿತೋ ಭೂತ್ವಾ ಮೂಷಿಕಂ ವಾಕ್ಯಮಬ್ರವೀತ್. ಈ ರೀತಿ ತಮಾಷೆ ಮಾಡಿದಾಗ ಬಹಳ ಕಷ್ಟ ಆಯಿತು ಮಾರ್ಜಾರಕ್ಕೆ, ರೋಮಶನಿಗೆ. ಫಲಿತ ಈ ರೀತಿ ತಮಾಷೆ ಮಾಡಿ ಕಳುಹಿಸಿದ. ಆಮೇಲೆ ನಾಚಿಕೊಂಡು ಹೇಳಿತಂತೆ, ಮೂಷಿಕಃ ಮಾರ್ಜಾರಃ ಸಮ್ಮನ್ಯೇಹಂ ತವ ಪ್ರಜ್ಞಾಂ ಯಸ್ತ್ವಂ ಮಮ ಹಿತೇ ರತಃ ಉಕ್ತವಾನ್ ಅರ್ಥತತ್ವೇನ ಮಯಾ ಸಂಭಿನ್ನ ದರ್ಶನಃ. ಅದಕ್ಕೆ ರೋಮಶ ಹೇಳಿದ, ನಿನ್ನ ಪ್ರಜ್ಞೆಯನ್ನು ನಾನು ಗೌರವಿಸ್ತೇನೆ, ನೀನು ನನ್ನ ಹಿತದಲ್ಲಿ ರಥ, ಎಲ್ಲವೂ ಸರಿ, ಆದರೆ ನಾನು ಬೇರೆ, ನನ್ನ ಕಮ್ಯುನಿಟಿಗಿಂತ ನಾನು ಬೇರೆ ಅಂತ. ಎಲ್ಲ ಹುಡುಗಿಯರು ಹಾಗೆ ಹೇಳೋದು, ಮೈ ಅಬ್ದುಲ್ಲಾ ಇಸ್ ಡಿಫ್ರೆಂಟ್ ಅಂತ. ಆದರೆ ಆಗೋದೇನು? ಇದು ಬೆಕ್ಕೆ ಆ ರೀತಿ ಹೇಳಿತು, ನಾನು ಡಿಫ್ರೆಂಟ್ ಅಪ್ಪ ನನ್ನ ಕಮ್ಯುನಿಟಿಗಿಂತ. ಪ್ರಾಣಪ್ರದಾನಜಂ ತತ್ತೋ ಮಯಿತೌ ಹೃದಮಾಗತಂ ಧರ್ಮಜ್ಞೋತಿ ಗುಣಜ್ಞೋಸ್ಮಿ ಕೃತಜ್ಞೋಸ್ಮಿ ವಿಶೇಷತಃ. ನಾನು ಧರ್ಮವನ್ನು ಬಲ್ಲೆ, ಗುಣವನ್ನು ಬಲ್ಲೆ, ಕೃತಜ್ಞನಿದ್ದೇನೆ, ಮಿತ್ರವತ್ಸಲ, ನಿನ್ನ ಭಕ್ತ, ಹೀಗೆ ನನ್ನ ಅವಮಾನ ಮಾಡಬಾರದು ಅಂತ ಹೇಳಿದಾಗ ಮನಸಾ ಭಾವ ಗಂಭೀರಂ ಮಾರ್ಜಾರಮಿದಮಬ್ರವೀತ್. ಇಲಿ ಏನು ಮಾಡಿದ್ರೂ ಟೆಂಪ್ಟ್ ಆಗಲಿಲ್ಲ, ಸ್ಥಿರವಾದ ಬುದ್ಧಿ ಅದರದ್ದು. ಹೇಳಿತಂತೆ, ಸಾಧುರ್ಭವಾನ್ ಕೃತಾರ್ಥೋಸ್ಮಿ ಪ್ರಿಯೇತನ ಚ ವಿಶ್ವಸೇ. ಎಲ್ಲ ಇರಬಹುದು, ಆದರೆ ನಿನ್ನಲ್ಲಿ ನನಗೆ ವಿಶ್ವಾಸ ಇಲ್ಲ. ನನ್ನನ್ನು ಹಣ ಕೊಟ್ಟು ಅಥವಾ ಕೊಂಡಾಡಿ ನನ್ನನ್ನು ಏಮಾರಿಸಲಿಕ್ಕೆ ಆಗಲ್ಲ. ಸಮಸ್ತವೈರ್ವ ಧನೌಘೈರ್ವ
ನಾಹಂ ಶಕ್ಯಸ್ತ್ವಯಾ ಪುನಃ. ಪ್ರಾಜ್ಞರು ಅಮಿತ್ರವಶರಾಗುವುದಿಲ್ಲ. ಶುಕ್ರಾಚಾರ್ಯರು ಹೇಳಿದ 2 ಗಾಥೆಗಳನ್ನು ಹೇಳ್ತೇನೆ ಕೇಳು. ಶತ್ರು ಸಾಧಾರಣೇ ಕೃತ್ಯೆ ಕೃತ್ವಾ ಸಂಧಿಂ ಬಲೀಯತ ಸಮಾಹಿತಶ್ಚರೇತ್ ಬುದ್ಧ್ಯ ಕೃತಾರ್ಥಶ್ಚ ನ ವಿಶ್ವಸೇತ್. ಬೇರೆ ಎಲ್ಲ ಕಡೆ ಶತ್ರುವಾಗಿದ್ದವನು ಬಲಿಷ್ಠನೊಡನೆ ಸಂಧಿ ಮಾಡಿಕೊಂಡು ಕೂಡಲೇ ಬುದ್ಧ್ಯಾಚರೇತ್, ಬುದ್ಧಿಪೂರ್ವಕವಾಗಿ ಮೂವ್ ಮಾಡಬೇಕು. ಕೆಲಸ ಮುಗಿದ ಮೇಲೆ ವಿಶ್ವಾಸ ಇಡಬಾರದು ಅಂತ ಹೇಳಿ ಅವನು ಹೇಳೋದು. ಸಂಕ್ಷೇಪೋ ನೀತಿಶಾಸ್ತ್ರಾಣಾಂ ಅವಿಶ್ವಾಸ ಪರೋ ಮತಃ ಋಷು ತಸ್ಮಾದ ವಿಶ್ವಾಸಃ ಪುಷ್ಕಲಂ ಹಿತಮಾತ್ಮನಃ. ನೀತಿಶಾಸ್ತ್ರದ ಸಂಕ್ಷೇಪ ಏನು ಅಂದರೆ ಗಾಢವಾಗಿ ಯಾವುದನ್ನು ನಂಬದೇ ಇರುವುದು. ನಾವು ಕೂಡ ಮನುಷ್ಯರನ್ನು ನಂಬಲ್ಲ, ಅದಕ್ಕೆ ಅದು ನಮ್ಮ ಹಿತ. ನೀವು ಜಾಸ್ತಿ ನಂಬೋದಿಲ್ಲ, ಅದು ನಿಮ್ಮ ಹಿತ. ವಜ್ಜಂತೆ ನಶ್ಚ ವಿಶ್ವಸ್ತಾಃ ಶತ್ರುಭಿರ್ದುರ್ಬಲ ಅಪಿ ವಿಶ್ವಸ್ತಾಸ್ತ್ವಾಶು ವಜ್ಜಂತೆ ಬಲವಂತೋಪಿ ಶತ್ರುಭಿಃ. ಈ ಶ್ಲೋಕವನ್ನು ಪಂಚತಂತ್ರದಲ್ಲಿಯೂ ಬಳಸಿದ್ದಾರೆ. ವಿಶ್ವಾಸ ಇಲ್ಲದವರನ್ನು ಕೊಲ್ಲಲಾಗುವುದಿಲ್ಲ, ದುರ್ಬಲರಾಗಿದ್ದರೂ ಕೂಡ. ವಿಶ್ವಾಸ ಇದ್ದವರನ್ನು, ಬಲಿಷ್ಠರಾದರೂ ಅವರನ್ನು ಶತ್ರುಗಳು ಕೊಂದು ಬಿಡುತ್ತಾರೆ. ಅದರಿಂದಾಗಿ ನಿಮ್ಮಂಥವರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕು. ರಕ್ಷತ್ವಮಪಿ ಚಾತ್ಮಾನಂ ಚಂಡಾಲಾಜ್ಜಾತಿ ಕಿಲ್ಬಿಷಾತ್. ನಿನ್ನನ್ನು ನೀನು ರಕ್ಷಿಸಿಕೋ. ಸತಸ್ಯ ಬ್ರುವತಸ್ತ್ವೇವಂ ಸಂತ್ರಾಸಾಜ್ಜಾತ ಸಾಧ್ವತಃ ಕಥಾಂ ಹಿತ್ವಾ ಜವೇನಾಚು ಮಾರ್ಜಾರ ಪ್ರಯಯೌ ತದಾ. ಈ ರೀತಿ ಭೀಷ್ಮಾಚಾರ್ಯರು ಕಥೆಯನ್ನು ಮುಗಿಸ್ತಾ ಹೇಳ್ತಾರೆ, ನೋಡು, ಮಾರ್ಜಾರ ಹೀಗೆ ಹೇಳಿದಾಗ ಮಾರ್ಜಾರ ಬೆಕ್ಕು ಏನು ಮಾಡಿತು? ಮಾತುಕತೆಯನ್ನು ಬಿಟ್ಟು ಓಡಿತು. ತತಃಶಾಸ್ತ್ರಾರ್ಥ ತತ್ವಜ್ಞೋ ಬುದ್ಧಿ ಸಾಮರ್ಥ್ಯಮಾತ್ಮನಃ ವಿಶ್ರಾವ್ಯ ಫಲಿತ ಪ್ರಾಜ್ಞೋ ಬಿಲಮನ್ಯಜ್ಜಗಾಮಃ. ಹೀಗೆ ಶಾಸ್ತ್ರಾರ್ಥ ತತ್ವವನ್ನು ಬಲ್ಲ ಫಲಿತ ಬೇರೊಂದು ಕಡೆ ಬಿಲವನ್ನು ಮಾಡಿ ಅಲ್ಲಿಗೆ ಬೇಗ ಟ್ರಾನ್ಸ್ಫರ್ ಆಗೋಯ್ತು, ಶಿಫ್ಟ್ ಆಗೋಯ್ತು. ಟ್ರಾನ್ಸ್ಫರ್ ಅಲ್ಲ, ಶಿಫ್ಟ್ ಆಗಿ ಹೋಯಿತು. ಯಾಕೆ ಅಂದರೆ ಈ ನನ್ನ ಕೋಟೆಯನ್ನೇ ಇವನು ಭೇದಿಸಬಹುದು ಅಂತ. ನೋಡಿ, ಇದನ್ನೇ ಭಾಗವತದಲ್ಲಿ 8ನೇ ಸ್ಕಂಧದಲ್ಲಿ ಅಹಿಮೂಷಿಕವತ್ ಸಂಧಿಹಿ ಅಂತಾನೆ ಕೃಷ್ಣ. ಅದು ದೇವರು. ನೋಡಿ, ಬೆಕ್ಕು ಹಾಗೂ ಆಖು ಮೂಷಿಕವತ್ ಸಂಧಿಹಿ, ಅಹಿ ಅಲ್ಲ, ಆಖು ಮೂಷಿಕವತ್ ಸಂಧಿಹಿ, ಆಖು ಮಾರ್ಜಾರವತ್ ಸಂಧಿಹಿ. ಇಲಿ ಮತ್ತೆ ಬೆಕ್ಕಿನ ಹಾಗೆ ಸಂಧಾನ ಮಾಡಿಕೊಂಡು ದೈತ್ಯರೊಡನೆ ಮುಂದುವರಿಯಿರಿ ಅಂತ. ಅಲ್ಲಿ ಅಮೃತ ಮಥನದ ಕಾಲದಲ್ಲಿ ಇದೇ ಕಥೆಯನ್ನು ದೇವರು ಹೇಳ್ತಾನೆ. ಯಾವುದು 8ನೇ ಸ್ಕಂಧದಲ್ಲಿ ಬರುತ್ತೆ. ದೈತ್ಯ ಕ್ಲೇಶಭಾಜೋ ಹಿ ವೈ ದೈತ್ಯಾಃ ಫಲಭಾಗೋವೋ ಭವಿಷ್ಯತಿ, ಫಲಭೋಗೋವೋ ಭವಿಷ್ಯತಿ. ದೈತ್ಯರು ಕ್ಲೇಶವನ್ನು ಉಣ್ಣುತ್ತಾರೆ, ಸಂಧಿ ಮಾಡಿಕೊಡಿ ಅಂತ ಹೇಳ್ತಾರೆ. ಇದೇ ಕಥೆಯನ್ನು ದೇವರು ನೆನಪಿಸಿಕೊಂಡು ಹೇಳೋದು, ಅಂದರೆ ಇದೇ ಕಥೆಯನ್ನು ಇಟ್ಟುಕೊಂಡು ಹೇಳೋದು. ಹೀಗಾಗಿ ಭಾಗವತದಲ್ಲಿ ಉಲ್ಲಿಖಿತವಾದ ಕಥೆ ಇದು. ಏವಂ ಪ್ರಜ್ಞಾವತಾ ಬುದ್ಧ್ಯ ದುರ್ಬಲೇನ ಬಲೀಯತಃ. ಈ ರೀತಿ ಪ್ರಜ್ಞಾವಂತನಾದವ ಫಲಿತನ ತರಹ ಬಹಳ ಶತ್ರುಗಳ ನಡುವೆ ಇದ್ದು ಬದುಕಬಹುದು. ಅರಿಣಾಪ್ಯ ಸಮರ್ಥೇನ ಸಂಧಿಂ ಕುರ್ವೀತ ಪಂಡಿತಃ ಮೂಷಿಕಶ್ಚ ಬಿಡಾಲಶ್ಚ ಮುಕ್ತಾವನ್ಯೋನ್ಯತಂತ್ರಯಾತ್. ದುರ್ಬಲನಾದ ಹಗೆಯ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳಬೇಕು. ನೋಡಿ, ಇದೇ ಕಥೆ ಉದಾಹರಣೆ. ಇತ್ಯೇಷ ಕ್ಷತ್ರಧರ್ಮಸ್ಯ ಮಯಾ ಮಾರ್ಗೋ ನಿದರ್ಚಿತಃ ವಿಸ್ತರೇಣ ಮಹೀಪಾಲ ಸಂಕ್ಷೇಪೇಣ ಪುನಃ ಶೃಣು.
ಹೀಗೆ ಕ್ಷತ್ರಿಯ ಧರ್ಮದ ಒಳಗನ್ನು ತೆರೆದಿಟ್ಟಿದ್ದೇನೆ, ಕೇಳು. ಅನ್ಯೋನ್ಯಂ ಕೃತ್ಯವಂತೌ ತೌ ಜಗ್ಮತು ಪ್ರೀತಿಮುತ್ತಮಾಂ ಅನ್ಯೋನ್ಯಮಭಿಸಂಧಾತುಂ ಅಭೂಚ್ಚೈವ ಮಹೋ ತಯೋರ್ಮತಿ. ಇಬ್ಬರೂ ಕೂಡ ಪರಸ್ಪರ ವಿಶ್ವಾಸದಿಂದ ಇರ್ತಾರೆ. ಭೀತವತ್ ಸಂಹಿತ ಕಾರ್ಯ, ಸಂಧಾನ ಮಾಡಿಕೊಳ್ಳುವಾಗ ಭೀತನಂತೆ ಇರಬೇಕು, ಪ್ರತಿಸಂಧಿತನಾದಾಗಲೂ ಅಷ್ಟೇ. ಅಭಿಯುಕ್ತ ಅಪ್ರಮತ್ತಶ್ಚ, ಬಹಳ ಎಚ್ಚರದಿಂದ ಇರಬೇಕು, ಭಯದಿಂದ ಇರಬಾರದು, ಭಯ ಹೊಂದಿದವನಂತೆ ಇರಬೇಕು. ಭಯಾದುತ್ಪದ್ಯತೆ ಬುದ್ಧಿ ಅಪ್ರಮತ್ತಾಭಿಯೋಗಜ. ಆಮೇಲೆ ಭೀರು, ಭಯಶೀಲ ಅಂತನೂ ಕೂಡ ನಾವು ಒಬ್ಬನೊಡನೆ ಮಂತ್ರಾಲೋಚನೆ ಮಾಡಬಾರದು. ಹೀಗೆ ನಿನಗೆ ಇತಿಹಾಸವನ್ನು ಹೇಳ್ತಾ ಇದ್ದೇನೆ ಅಂತ. ಈ ಅಧ್ಯಾಯ ಮುಗಿಲಿಕ್ಕೆ ಸ್ವಲ್ಪ ಇದೆ, ಆದರೆ ಇದು ಬಹಳ ಗಾಢವಾದ ಸಂಗತಿಗಳಿಂದ ಕೂಡಿಕೊಂಡಿದೆ. ಅದರಿಂದಾಗಿ 195ನೆಯ ಶ್ಲೋಕದಿಂದ ಮತ್ತೆ ಮಾಡ್ತೇನೆ. ನಾಳೆ ಏಕಾದಶಿ. ಕೆಲವರು ನಾಳೆ ಏಕಾದಶಿಯು ಈ ರಾಜಧರ್ಮದ ಆಪದ್ಧರ್ಮದ ನೀತಿಯ ಕಥೆಗಳನ್ನೇ ಕೇಳಬೇಕಾ ಅಂತ ಅಂದುಕೊಳ್ಬಹುದೇನೋ. ಆದರೆ ಹಾಗೆ ಬೇಡ. ನಾನು ಯಾವುದಾದ್ರೂ ವೇದದ ಅರ್ಥವನ್ನು ಹೇಳ್ತೇನೆ, ಇಲ್ಲವೇ ವಿಜಯೇಂದ್ರ ಸ್ವಾಮಿಗಳ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಅನ್ನುವ ಮಂತ್ರ ಹೇಗೆ ತಪ್ತಮುದ್ರೆಯ ಮಹತ್ವವನ್ನು ಹೇಳುತ್ತೆ ಅಂತ ಅದನ್ನಾದರೂ ಹೇಳಬಹುದು. ಇಲ್ಲವೇ ಯಾವುದಾದ್ರೂ ಸೂಕ್ತದ ಅಥವಾ ಬೇರೆ ಯಾವುದಾದ್ರೂ ಭಾಗವನ್ನು, ಸ್ತೋತ್ರವನ್ನು ಹೇಳಬೇಕು ಅಂತ ನೋಡೋಣ ಯಾವುದು ಮಾಡಬೇಕು ಅಂತ. ಚಕ್ರಮೀಮಾಂಸಾವನ್ನೋ ಅಥವಾ ಏನನ್ನೋ ನೋಡೋಣ, ಮುಂದುವರಿಯೋಣ. ಕೃಷ್ಣಾರ್ಪಣಮಸ್ತು.